ಸೊ ಏನ್ ಹೇಳಕ್ ಹೋಗ್ತಿದೀವಿ ಅಂತಂದ್ರ ಒಂದು ವಿಡಿಯೋ ಮಾಡಿಬಿಟ್ಟು ಹೆಂಗೆ ಈಗ ಯಶ್ ಅಂತವ್ರೆಲ್ಲ ದೊಡ್ಡ ದೊಡ್ಡ ವಿಡಿಯೋಗಳನ್ನೆಲ್ಲ ಮಾಡಿ ಒಂದು 3 hours ವಿಡಿಯೋಸ್ ಅನ್ನ ಮಾಡಿ 3 hours ನಮ್ಮನ್ನ ಥಿಯೇಟರ್ ಅಲ್ಲಿ ಕುಂದಿರಿಸಿ ಒಂದು 200-300 ನಾವು ಪೇ ಮಾಡಿ ಅವ್ರು ಮಾಡಿರುವಂತ ವಿಡಿಯೋಗಳನ್ನ ನೋಡಕ್ಕಂತಾನೆ ಹೋಗ್ತೇವೆ ಥಿಯೇಟರ್ಗೆ ಅಲ್ವಾ. ಸೊ ಪ್ರತಿಯೊಬ್ಬರಿಂದ 300 rupees ಆ 3 hours ನಾವು ಪೇ ಮಾಡಿರೋದನ್ನ ಕಲೆಕ್ಟ್ ಮಾಡಿ ಅವ್ರು ತಮ್ಮ ಬಜೆಟ್ ಅಲ್ಲಿ ಆ ಒಂದು ವಿಡಿಯೋಕ್ಕೆ ದುಡ್ಡು ಮಾಡಿಕೊಂಡು ದೊಡ್ಡವರಾಗ್ತಿದ್ದಾರೆ. ಈಗ ನಾವು ಚಿಕ್ಕವರೆಲ್ಲ ಈ ಸಣ್ಣ ವಿಡಿಯೋಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಮಾಡಿ ಎಷ್ಟೊಂದು ಸಣ್ಣ ರುಪೀಸ್ ನಾವು ಕ್ವಾಲಿಟಿಯಾಗಿ ತಗೊಂಡು ಅದರಿಂದ ದುಡ್ಡು ಮಾಡೋದು ಹೆಂಗೆ, ನಾವು ಕೂಡ ಸೇಮ್ ಈ ಯಶ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಹೆಂಗ್ ಮಾಡ್ತಾರೆ, ದೊಡ್ಡ ದೊಡ್ಡ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದ್ರ ಜೊತೆಗೇನೆ ಅವ್ರು ಥಿಯೇಟರ್ ಅಲ್ಲಿ ಸ್ಪೆಸಿಫಿಕ್ ಆಗಿರುವಂತ ಫ್ರೇಮ್ ಮೇಲೆ ಹಾಕಿ ಅಲ್ಲಿ ಜನರನ್ನ ಕರೆದು ತೋರಿಸ್ತಾರೆ. ನಾವೇನ್ ಮಾಡ್ತಿದ್ದೀವಿ, ಈ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮಗಿರುವಂತ ಟ್ಯಾಲೆಂಟಿನ ಒಂದು ಸ್ಟೋರಿ ವೈಸ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನಮ್ಮದೇ ಆದಂತ ರೀತಿಯಲ್ಲಿ ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೇವೆ. ಇದಕ್ಕೂ ಕೂಡ ದುಡ್ಡು ಬರುತ್ತೆ. ಸೇಮ್ ಥಿಂಗ್ ಅಲ್ಲಿ ಥಿಯೇಟರ್ಗೆ ಹೋಗಿ ಜನ ನೋಡ್ತಾರೆ, ಇಲ್ಲಿ ಯೂಟ್ಯೂಬ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಜನ ನೋಡ್ತಾರೆ. ಇದಕ್ಕೆ ಅವರು ಡೈರೆಕ್ಟ್ ಆಗಿ ಪೇ ಮಾಡಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಪೇ ಮಾಡ್ತಾನೆ ಇರ್ತಾರೆ. ಸೊ ಆ ಪೇ ಮಾಡಿರುವಂತ ದುಡ್ಡು ಯೂಟ್ಯೂಬ್ ವಿಡಿಯೋ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ ಹೋಗ್ತಾನೆ ಇರ್ತದೆ. ಇದು ನಮ್ದು ಇವತ್ತಿನ ಕಂಟೆಂಟ್. ಥ್ಯಾಂಕ್ ಯು.